EPS ನಿವೃತ್ತರೆ. ಇವತ್ತಿನ ದಿವಸ ನಾವು ಒಂದು ಸರಿಯಾದ ನಿರ್ಣಯನ ತಗೊಳ್ಳಿಲ್ಲ ಅಂತ ಅಂದ್ರೆ ಈ ಅಧಿಕಾರಿಗಳು ಮತ್ತೆ ಕೇಂದ್ರ ಸರ್ಕಾರ ಇವರು ನಮಗೆ ಬಗ್ಗಲ್ಲ. ಆ ದೃಷ್ಟಿಯಿಂದ ಸ್ನೇಹಿತರೆ, ಇವತ್ತು ಕೆಲವೊಂದು ಮಹತ್ವದ ನಿರ್ಧಾರಗಳನ್ನ ನಾವು ಈ ಒಂದು ಸಭೆಯಲ್ಲಿ ತೆಗೆದುಕೊಳ್ಬೇಕಾಗಿದೆ. ಅದ್ರ ಬಗ್ಗೆ ಶ್ರೀ ರಮಾಕಾಂತ್ ನರಗುಂದ್ರ ಅವರು ಮಾತನಾಡ್ತಾರೆ. ಸ್ನೇಹಿತರೆ, ದಯವಿಟ್ಟು ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕೇಳಬೇಕು. ಸುಮಾರು ಹಲವಾರು ನಾಯಕರು ಮಾತನಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಒಂದು ಸಭೆ ಆದಷ್ಟು ಜಾಗೃತೆಯಾಗಿ ನಾವು ಮುಗಿಸ್ಬೇಕು. ಆ ದೃಷ್ಟಿಯಿಂದ ನಾವು ಎಲ್ಲಾ ರೀತಿಯಾದ ಒಂದು ಮಾಹಿತಿನ ನಾವು ಇವತ್ತಿನ ಒಂದು ಸಭೆಯಲ್ಲಿ ನೀಡ್ತಾ ಇದ್ದೀವಿ. ಸ್ನೇಹಿತರೆ, ಮುಖ್ಯವಾಗಿ ಹೇಳ್ಬೇಕು ಅಂತಾದ್ರೆ ಸ್ನೇಹಿತರೆ, EPS ನಿವೃತ್ತರಿಗೆ ಆಗಿರ್ತಕ್ಕಂಥ ಅನ್ಯಾಯ ಬೇರೆ ಯಾವ ನಿವೃತ್ತರಿಗೂ ಆಗಿಲ್ಲ. ಯಾಕೆ ಅಂತ ಅಂದ್ರೆ ದೇಶದಲ್ಲಿ EPS ನಿವೃತ್ತರು ಬಿಟ್ರೆ ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ. ಈ ದೇಶದಲ್ಲಿ HPS ಇದೆ, UPS ಇದೆ, ಮತ್ತೆ ಓಲ್ಡ್ ಪೆನ್ಷನ್ ಸ್ಕೀಮ್ ಇದೆ. ಹಲವಾರು ಸೆಂಟ್ರಲ್ ಗವರ್ಮೆಂಟ್ ನವರು 50% ಪೆನ್ಷನ್ ತಗೋತಾ ಇದ್ದಾರೆ. ಅವರ ನಿವೃತ್ತ ಸ್ಯಾಲರಿನಲ್ಲಿ 50% ನಿವೃತ್ತ ಒಂದು ಪೆನ್ಷನ್ ನ ತಗೋತಾ ಇದ್ದಾರೆ. ಆದ್ರೆ EPS ನಿವೃತ್ತರಿಗೆ ಮಾತ್ರ ಈ ಅಧಿಕಾರಿಗಳು ಮತ್ತೆ ಸರ್ಕಾರ ಅನ್ಯಾಯ ಮಾಡಿದರೆ. ಆ ಒಂದು ಘೋರ ಅನ್ಯಾಯಕ್ಕಾಗಿ ನಾವು ಇವತ್ತು ಒಂದು ಬೃಹತ್ ಪ್ರತಿಭಟನಾ ಸಭೆನ ಹಮ್ಮಿಕೊಂಡಿದ್ದೀವಿ. ಸ್ನೇಹಿತರೆ, ನಿಮ್ಗೆ ಮುಖ್ಯವಾಗಿ ಹೇಳ್ಬೇಕು ಅಂತ ಅಂದ್ರೆ ಶ್ರೀ ರಮಾಕಾಂತ್ ನರಗುಂದ್ರ ಅವರು ಇಲ್ಲೇ ಇದ್ದಾರೆ. ಕಳೆದ ವಾರ ನವದೆಹಲಿಯಲ್ಲಿ ನಮ್ಮ ನೇತಾರರಾದ ಕಮಾಂಡರ್ ಅಶೋಕ್ ರಾವತ್ ರವರು ಮತ್ತು ತಂಡದವರು ಶ್ರೀ ಮುನ್ಸುಖ್ ಮಾಂಡವಿಯ ಹಾಗೂ EPS ಉನ್ನತ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆಲ್ಲ ಕಂಪ್ಲೀಟ್ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದಷ್ಟು ಜಾಗೃತೆಯಾಗಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರೆ. ಶ್ರೀ ರಮಾಕಾಂತ್ ನರಗುಂದ್ರ ಅವರು ಮೊನ್ನೆ ಕೂಡ ಯೂಟ್ಯೂಬ್ ನಲ್ಲಿ ಇದ್ರ ಬಗ್ಗೆ ಎಲ್ಲವನ್ನು ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಇವತ್ತು ಅವರೇ ಕೂಡ ಇವತ್ತು ಈ ಸಭೆಯಲ್ಲಿ ಹಾಜರಿದ್ದಾರೆ. ಎಲ್ಲ ಸಂಕ್ಷಿಪ್ತವಾಗಿ ಮಾಹಿತಿನ ನೀಡಿದ್ದಾರೆ. ಸ್ನೇಹಿತರೆ, ತಾವ್ಯಾರು ಕೂಡ ಹೆದರ್ಬೇಕಾಗಿಲ್ಲ. ಶಕ್ತಿ ಪ್ರದರ್ಶನ ಇಲ್ಲ ಅಂತ ಅಂದ್ರೆ ಈ ಜಗತ್ತಿನಲ್ಲಿ ಏನು ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಹೋರಾಟದಿಂದ ನಾವು ನ್ಯಾಯ ಪಡಿಬೇಕೆ ಹೊರತು ಬೇರೆ ಯಾವುದೇ ಕಾರಣದಲ್ಲಿ ನಾವು ನ್ಯಾಯ ಪಡಿಲಿಕ್ಕೆ ಸಾಧ್ಯ ಇಲ್ಲ. EPS ಪೆನ್ಷನ್ ಆಕ್ಟ್ ನ ಶುರು ಮಾಡಿ 30 ವರ್ಷ ಆಯ್ತು. 30 ವರ್ಷಗಳಿಂದ ಎಷ್ಟು ದೌರ್ಜನ್ಯ ಮಾಡಿದ್ದಾರೆ ನಮ್ಮ ಮೇಲೆ, ನಮ್ಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾನು ಇವತ್ತು ಸವಿಸ್ತಾರವಾಗಿ ಹೇಳ್ತೀನಿ. ಸ್ನೇಹಿತರೆ, ಈ ಒಂದು 95ನೇ ಇಸ್ವಿನಲ್ಲಿ ಬಂದಿರತಕ್ಕಂಥ EPS ಕಾಯ್ದೆ ಇವತ್ತಿಗೆ ಸುಮಾರು 25-30 ವರ್ಷ ಆಯ್ತು. 30 ವರ್ಷಗಳಿಂದ ನಮ್ಮಿಂದ ದೇಣಿಗೆ ಪಡೆದಿದ್ದಾರೆ. ದೇಣಿಗೆನ ಪಡೆದು ಅವ್ರು ಕೊಡ್ತಕ್ಕಂಥ 1000, 1500, 2000, 3000 ಇದು ಏನೇನು ಅಲ್ಲ. ಸ್ನೇಹಿತರೆ, ಇವತ್ತು ಓಲ್ಡ್ ಏಜ್ ಪೆನ್ಷನ್ 1600 ರೂಪಾಯಿ ಇದೆ. ಆದ್ರೆ EPS ನಿವೃತ್ತರಿಗೆ ಕೇವಲ 1000 ರೂಪಾಯಿ, 2000 ರೂಪಾಯಿ, ಇತ್ತೀಚಿನ ನಿವೃತ್ತರಾದವರಿಗೆ 4000 ರೂಪಾಯಿ ಕೊಡ್ತಾ ಇದ್ದಾರೆ. ಅವರಿಂದ ಪಡೆದಿರ್ತಕ್ಕಂಥ ದೇಣಿಗೆ 30 ವರ್ಷಗಳ ಕೆಳಗೆ ಆ ಒಂದು ಮನಿ ವ್ಯಾಲ್ಯೂ ಎಷ್ಟಿತ್ತು, ಇವತ್ತು ಎಷ್ಟಿದೆ ಅನ್ನೋದನ್ನ ತಾವು ಖಂಡಿತ ತುಲನೆ ಮಾಡಬೇಕು. ಇದನ್ನೆಲ್ಲ ತುಲನೆ ಮಾಡಿದಾಗ ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಈ ಅಧಿಕಾರಿಗಳು ಕ್ಯಾಲ್ಕುಲೇಷನ್ ಬಗ್ಗೆನೂ ಕೂಡ ಹಲವಾರು ದೋಷಗಳನ್ನ ಮಾಡಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಅನುಷ್ಠಾನ ಮಾಡಲಿಕ್ಕೆ 2.5-3 ವರ್ಷದ ಮೇಲೆ ಹೇಳ್ತಾರೆ. ಸ್ವಾಮಿ, ನಾವು ಸಂಸ್ಥೆನಲ್ಲಿ ಹಗಲು ರಾತ್ರಿ ದುಡಿದಿದ್ದೇವೆ. ದುಡಿಯುವ ಸಂದರ್ಭದಲ್ಲಿ ನಿಮ್ಗೆ ಎಷ್ಟು ಪೆನ್ಷನ್ ಬರುತ್ತೆ ಅಂತಕ್ಕಂಥದ್ದನ್ನ ಅವತ್ತೇ ನೀವು ಹೇಳ್ಬೋದಾಯ್ತು. ನೀವು ಅವತ್ತೇ ಹೇಳಿ ನಮ್ಮಿಂದ ಸರಿಯಾದ ಒಂದು ಕಾಂಟ್ರಿಬ್ಯೂಷನ್ ನೀವು ತಗೊಂಡಿದ್ರೆ ಇಂಥ ಅನಾಹುತ ಕಾರಣ ಆಗ್ತಿರಲಿಲ್ಲ. ನೀವು ಎಲ್ಲ ನಿಮ್ಮ ನ್ಯೂನತೆಗಳನ್ನ ಮುಚ್ಚಲಿಕ್ಕೆ, ನಿಮ್ಮ ದೌರ್ಜನ್ಯನ ಮಾಡ್ಲಿಕ್ಕೆ ಇವತ್ತು ನೀವು ಆಟ ಆಡ್ತಾ ಇದ್ದೀರಾ. ಸ್ನೇಹಿತರೆ, ನಿಮ್ಮ ಆಟ ಇನ್ನು ಮುಂದೆ ನಡೆಯಲ್ಲ. ಕಮಾಂಡರ್ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಾವು ನವದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಈ ಹೋರಾಟಕ್ಕೆ ಕರ್ನಾಟಕದಿಂದ ಸುಮಾರು 5-10 ಜನ ಹೋಗ್ತೀವಿ. ಸ್ನೇಹಿತರೆ, ಈ ಒಂದು ಪಾರ್ಲಿಮೆಂಟ್ ಅಧಿವೇಶನ ಜುಲೈ 22ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. EPF ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವು ಪ್ರಸ್ತಾವನೆಯನ್ನು ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಬೇಕು. ಮಾನ್ಯ ಮುನ್ಸುಖ್ ಮಾಂಡವಿಯ ಅವರು ಕಾರ್ಮಿಕ ಸಚಿವರು ಏನಿದ್ದಾರೆ, ಅವರು ನಮ್ಮ ಪ್ರಸ್ತಾವನೆಯನ್ನು ಪ್ರಪ್ರಥಮವಾಗಿ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಮುಂಗಾರು ಅಧಿವೇಶನದಲ್ಲಿ ತಗೊಳ್ಳಿಲ್ಲ ಅಂತ ಅಂದ್ರೆ, ಈ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತ ಅಂದ್ರೆ ನಾವು ನವದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕೂತ್ಕೊತೀವಿ. ಸ್ನೇಹಿತರೆ, ನಮ್ಮನ್ನು ಏನು ಮಾಡಕ್ಕಾಗಲ್ಲ. ನಮ್ಮ ಒಂದು ಅಂತಿಮ ಗುರಿ ಮುಟ್ಟೋವರೆಗೂ ನಾವು ವಾಪಸ್ ಬರಲ್ಲ. ರಾಮಲೀಲಾ ಮೈದಾನ ಬಿಟ್ಟು ನಾವು ಖಂಡಿತ ಹೇಳಲ್ಲ ಅಂತಕ್ಕಂಥ ಘೋಷಣೆ ಮಾಡ್ತಾ ಇದ್ದೀನಿ ನಾನಿಲ್ಲಿ.